ನಮಸ್ತೆ ಎಲ್ಲರಿಗೂ. ಈಗ ಹೇಗೆ ಒಂದು ತುಪ್ಪ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ನಾನೀಗ ಫ್ರೆಶ್ ಹೋಮ್ ಮೇಡ್ ಬಟರ್ನ ಮಾಡಿದ್ದೀನಿ. ಕೆನೆ ಎಲ್ಲ ತೆಗೆದು ಅದರಲ್ಲಿ ಕೆನೆ ತೆಗೆದು ಸ್ಟೋರ್ ಮಾಡಿ ಇದನ್ನು ಬಟರ್ ಮಾಡಿರೋದು ಆಯಿತಾ. ಇದು ನೀವು ಮನೆಯಲ್ಲಿ ಬಟರ್ ಇಲ್ಲ ಅಂದರೆ ನೀವು ಸ್ಟೋರ್ ಪಾಟ್ ಬಟರ್ನೂ ಸಹ ತರ್ಬೋದು. ಈಗ ಒಂದು ವೆಸಲ್ಗೆ ಬಟರ್ನ ಹಾಕಿ ಈ ಥರ ಸ್ಟಿರ್ ಮಾಡ್ತಾ ಬರಬೇಕು. ಇದು ಯಾವ ಬಟರ್, ಇದಕ್ಕೆ ನಾನು ಯಾವ ಕಲರು ಸಹ ಹಾಕಿಲ್ಲ. ಇದು ಹಸುವಿನ ಬೆಣ್ಣೆ ಹಾಲಾಗಿರೋದ್ರಿಂದ ಇದು ಈ ಥರ ಅದಕ್ಕೆ ಯೆಲ್ಲೋಯಿಶ್ ಕಲರ್ ಫಾರ್ಮ್ ಆಗಿದೆ. ಇದು ಜಸ್ಟ್ ಹಿಂಗೆ ಸ್ಟಿರ್ ಮಾಡ್ತಾ ಬರ್ತಾ ಇರಬೇಕು. ಈ ಥರ ಮಾಡೋದ್ರಿಂದ ಯಾವುದಕ್ಕೂ ವೆಸಲ್ಗೆ ಅಂಟ್ಕೊಳ್ಳಲ್ಲ, ಆಗ ವೇಸ್ಟ್ ಆಗಲ್ಲ. ಅದನ್ನು ನಾನು ನೋಟಿಸ್ ಮಾಡಿದ್ದೀನಿ. ಸ್ಟಿರ್ ಮಾಡಲಿಲ್ಲ ಅಂದರೆ ಹಂಗಂಗೆ ಅಂಟ್ಕೊಂಡಿರುತ್ತೆ, ಅದು ಹಾಗೇ ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಹಿಂಗೆ ನೀವು ಮಾಡ್ಕೊಂಡು ಬಂದರೆ ಇದು ತುಪ್ಪ ಅಂತೂ ನೀವು ಮನೆಯಲ್ಲಿ ಮಾಡಿಬಿಟ್ರೆ ಮನೆಯಲ್ಲಿ ಆಲ್ಮೋಸ್ಟ್ 1 hour 2 hour ಫುಲ್ ತುಪ್ಪದ ಸ್ಮೆಲ್ಲೇ ಇರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸೊ ಈ ಥರ ಆಲ್ಮೋಸ್ಟ್ ಆಗಿದೆ. ಈ ಥರ ನೊರೆ ಬಂದು ಈ ಥರ ಎಲ್ಲ ಬಂದಿದೆ ಅಂದರೆ ತುಪ್ಪ 90 to 95% ಈಸ್ ಡನ್. ಸೊ ಇಷ್ಟು ಬಂದಮೇಲೆ ಬ್ರೌನಿಷ್ ಕಲರ್ ಆಗಿದೆ, ಈ ಥರ ನೊರೆಯಾಗಿ ಬಂದಿದೆ ಅಂದರೆ ಓಕೆ, ಯು ಆರ್ ರೆಡಿ ಟು ಟೇಕ್ ದಿಸ್ ಔಟ್. ಓಕೆ, ಫ್ಲೇಮ್ನ ಡೌನ್ ಮಾಡಿ ಬ್ರೌನಿಷ್ ಎಲ್ಲ ಆಗಿ ಕೆಳಗಡೆ ತಳದಲ್ಲಿ ಬ್ರೌನ್ ಎಲ್ಲ ಆಗಿದೆ. ಈಗ ತುಪ್ಪನ ತೆಗೆದಿಟ್ಕೊಳ್ಳೋದು. ಇದನ್ನು ಒಂದು ಸ್ಟೀಲ್ ಇಲ್ಲಾಂದರೆ ಗ್ಲಾಸ್ ವೆಸಲ್ಗೆ ಬಿಸಿಯಾಗಿದ್ದಾಗ ಹಾಕ್ಕೊಂಡು ಸ್ಟ್ರೈನರಲ್ಲಿ ಮಾಡಿಕೊಂಡು ಈ ಥರ ಮಾಡಿಟ್ಕೊಂಡ್ರೆ ಇದನ್ನು ಫ್ರಿಡ್ಜಲ್ಲಿಡೋ ಅವಶ್ಯಕತೆನೇ ಬರಲ್ಲ. ನೀಟಾಗಿ ಇದು ಬಾಯ್ಲ್ ಆಗಿ ಕುಕ್ ಆಗಿರೋದ್ರಿಂದ. ಸೊ ಅದು ಇನ್ ಬಿಟ್ವೀನ್ ಮಿಸ್ಟೇಕ್ ಆದರೆ ಮಧ್ಯದಲ್ಲಿ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಆಗ ಸ್ಮೆಲ್ ಬರುತ್ತೆ. ಇದನ್ನು ನೀವು ಹೊರಗಡೆನೇ ಇಡ್ಬೋದು. ನಾನು ಆಲ್ಮೋಸ್ಟ್ ಹೊರಗಡೆನೇ ಇಡ್ತೀನಿ. ನಿಮ್ಗೆ ಹೆಂಗೆ ಯೂಸೇಜ್ ಆಗುತ್ತೆ ಹಂಗೆ ಯೂಸ್ ಮಾಡ್ಕೋಬೋದು. ಇದನ್ನು ಮಕ್ಕಳಿಗೆ, ರೊಟ್ಟಿಗೆ, ಚಪಾತಿಗೆ, ರೈಸು, ಸಾಂಬಾರು ಯಾವುದ್ರ ಜೊತೆ ಬೇಕಾದ್ರೂ ಕೊಡ್ಬೋದು. ಕಂಪೇರ್ ಟು ಬಟರ್, ಗೀ ಈಸ್ ಫಾರ್ ಬೆಟರ್. ಥ್ಯಾಂಕ್ ಯು ಸೋ ಮಚ್.